ಈ ಥರ ಸಖತ್ ಟೇಸ್ಟಿಯಾಗಿರುವಂಥ ಸಾಂಬಾರನ್ನ ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ಕೊಡ್ತಾಯಿದ್ರೆ ಯಾರು ತಾನೇ ಬೇಡ ಅಂತಾರೆ. ನಾನ್ ವೆಜಿಟೇರಿಯನ್ಸಿಗೆಲ್ಲ ಚಾಪ್ಸು ಅದು ಇದು ಅಂತ ಕ್ರೇಜ್ ಇದ್ದರೆ, ನಮ್ಮ ವೆಜಿಟೇರಿಯನ್ಸ್ಗೆಲ್ಲ ಈ ಡ್ರಮ್ ಸ್ಟಿಕ್ ನುಗ್ಗೆಕಾಯೇ ಕ್ರೇಜು. ಇದಕ್ಕೆ ತೆಂಗಿನಕಾಯಿ ಬೇಡ, ರುಬ್ಬೋಕ್ಕೆ ಜಂಜಾಟನೂ ಇಲ್ಲ, ಏನು ಇದಕ್ಕೆ ಮಿಕ್ಸಿಗೆ ಹಾಕಿ ರುಬ್ಬಬೇಕು ಅನ್ನೋ ಟೆನ್ಷನ್ನೇ ಇಲ್ಲ. ಇದೊಂಥರ ಕುಡಿತಾರಿ ತಿಂತಾರಿ ಅನ್ನೋ ಥರ. ಸೊ ರಸಮ್ ಥರನೂ ಕುಡಿಬೋದು, ಅನ್ನಕ್ಕೆ ಸಾಂಬಾರು ಥರನೂ ಹಾಕ್ಕೊಂಡು ತಿನ್ಬೋದು. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬನ್ನಿ ನೋಡುವ. ಈರುಳ್ಳಿನ ಹೆಚ್ಚಿ ಇಟ್ಕೊತಾ ಇದ್ದೀನಿ. ಒಂದು ಈರುಳ್ಳಿನ ಚೆನ್ನಾಗಿ ಹೆಚ್ಚಿಟ್ಕೊಂಡು ಈ ನುಗ್ಗೆಕಾಯಿನ ಎಲ್ಲ ವಾಶ್ ಮಾಡಿ ಕಟ್ ಮಾಡಿ ಪೀಸ್ನ ಸೈಡಿಗೆ ಎತ್ತಿಟ್ಕೋಬೇಕು. ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸೋಕ್ಕೆ ಹೋಗಬೇಡಿ. ಆ ಥರ ಮಾಡಿದರೆ ಫುಲ್ ಮಸ್ತೋಗ್ಬಿಡುತ್ತೆ. ನಿಮಗೆ ನುಗ್ಗೆಕಾಯಿ ಅದ್ರದ್ದು ಸಿಗೋದೇ ಇಲ್ಲ, ಬರೀ ಮೇಲ್ಗಡೆ ಇಂಥ ಸಿಪ್ಪೆಗಳೇ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಈ ಪಾತ್ರೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ನೀರು ಹಾಕ್ಬಿಟ್ಟು ಸಪ್ರೇಟಾಗಿ ಇದನ್ನು ಬೇಯಕ್ಕೆ ಇಡಬೇಕಾಗತ್ತೆ. ಇಲ್ಲ ಕುಕ್ಕರಲ್ಲೇ ಹಾಕೋಕ್ಕೋದ್ರೆ ಏನಾಗುತ್ತೆ, ಕುಕ್ಕರಲ್ಲಿ ನಾವು ಬೇಳೆ ಎಲ್ಲ ಹಾಕಿರ್ತೀವಿ, ಅದು 3 ವಿಷಲ್ ಆಗಲೇಬೇಕು, ಇಲ್ಲಾಂದರೆ ಬೇಳೆ ಸ್ಮ್ಯಾಶ್ ಆಗೋಲ್ಲ. ನುಗ್ಗೆಕಾಯಿ ಆದರೆ ಒಂದೇ ವಿಷಲಿಗೆ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ನಾನು ಹೆಸರುಬೇಳೆ ಒಂದು ಸ್ವಲ್ಪ ತೊಗೋತಾ ಇದ್ದೀನಿ, ತೊಗರಿಬೇಳೆ ಸ್ವಲ್ಪ ತೊಗೋತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ನಾನು ಒಂದು 2 ಮುಷ್ಟಿ ಆಗೋಷ್ಟು ತೊಗರಿಬೇಳೆ ಮತ್ತು ಹೆಸರುಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಆಲೂಗೆಡ್ಡೆ ತೊಗೊತಾ ಇದ್ದೀನಿ, ಜಸ್ಟ್ ಒಂದು ಸ್ವಲ್ಪ ಫ್ಲೇವರ್ ಎನ್ಹಾನ್ಸ್ ಮಾಡಲಿ ಅಂತ. ಇದ್ದರೆ ಹಾಕ್ಬೋದು, ಇಲ್ದಿದ್ರೆ ಓಕೆ. ಸೊ ಕುಕ್ಕರ್ ಪ್ಯಾನಿಗೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಆಲೂಗೆಡ್ಡೆನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇಲ್ಲೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ, ಆಲೂಗೆಡ್ಡೆನ ಯಾವ ಥರ ತೊಗೋಬೇಕು ಅಂತ. ಯಾರಿಗಾದರೂ ಗ್ಯಾಸ್ಟ್ರಿಕ್ ಆರ್ ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಅಂದರೆ ಅವರು ಚೆನ್ನಾಗಿ ಆಲೂಗೆಡ್ಡೆನ ವಾಶ್ ಮಾಡ್ಕೊಂಡ್ಬಿಟ್ಟು ಸಿಪ್ಪೆ ಸಮೇತ ಕಟ್ ಮಾಡಿ ಹಾಕಿ. ಸೊ ಸಿಪ್ಪೆ ಸಮೇತ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತಾರೆ. ಸೊ ಆ ಥರ ಯೂಸ್ ಮಾಡಿ. ಆ್ಯಂಡ್ ಟೊಮೊಟೊ ತೊಗೊಂಡಿದ್ದೀನಿ, 3 ಹೆಚ್ಚಿಟ್ಕೊಂಡಿದ್ದೆ ಟೊಮೆಟೊ. ಅದು ಜೊತೆಗೆ ಜೀರಿಗೆ 1 ಟೇಬಲ್ ಸ್ಪೂನ್ ತೊಗೋತಾ ಇದ್ದೀನಿ, 1-1.5 ಟೇಬಲ್ ಸ್ಪೂನ್ ತೊಗೋಬೋದು. ಕುಕ್ಕರ್ಗೆ ಇಷ್ಟು ಐಟಮ್ಸ್ ಹಾಕಿದ ಮೇಲೆ 1-2 ಲೋಟದಷ್ಟು ನೀರು ತೊಗೋತೀನಿ. ಅಂದರೆ ಈ ಬೇಳೆ ಎಲ್ಲ ಮುಳುಗೋವಷ್ಟು 2 ಲೋಟದಷ್ಟು ನೀರು ತೊಗೋತೀನಿ. ಯಾಕಂದರೆ ನಾವು ಅಲ್ಲಿ ನುಗ್ಗೆಕಾಯಿ ಬೇಯಿಸೋಕ್ಕೂ ಸಹ 1 ಲೋಟ ನೀರು ಹಾಕಿರ್ತೀವಿ. ಆ ನೀರನ್ನ ಚೆಲ್ಲೋ ಹಾಗಿಲ್ಲ. ನುಗ್ಗೆಕಾಯಿ ಬೇಯಿಸಿರೋ ಅಂಥ ನೀರನ್ನು ಸಾಂಬಾರಿಗೆ ಯೂಸ್ ಮಾಡಬೇಕು. ಆ ನೀರನ್ನು ವೇಸ್ಟ್ ಮಾಡಬೇಡಿ. ಆ ನೀರೊಳಗೆ ತುಂಬ ನುಗ್ಗೆಕಾಯಿಂದ ಏನು ರಸ ಅದು ಇದು ಎಲ್ಲ ಅದರೊಳಗೆ ಚೆನ್ನಾಗಿ ಬಿಟ್ಟಿರುತ್ತೆ. ಸೊ ಆ ನೀರನ್ನ ಸಮೇತ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬೇಕು. ಅದಕ್ಕೆ ಕುಕ್ಕರಿಗೆ ನೋಡಿ ಯೂಸ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು, ನುಗ್ಗೆಕಾಯಿ ಕಲರ್ಸ್ ಕೂಡ ಚೇಂಜ್ ಆಗಿದೆ, ಅದ್ರ ಜೊತೆಗೆ ಅದರ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಇಷ್ಟು ಬೆಂದಿದ್ರೆ ಸಾಕು, ಒಂದು 5-10 ನಿಮಿಷ ಅಷ್ಟೇ. ಅದನ್ನು ಆಫ್ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಹಾಕಿಟ್ಟಿದ್ದೀನಿ. ಈ ಹುಣಸೆಹಣ್ಣನ್ನ ಲಾಸ್ಟಿಗೆ ಸಾಂಬಾರು ಮಾಡುವಾಗ ಉಪಯೋಗಿಸ್ತೀವಿ. ಸೊ 3 ವಿಷಲ್ ಆದಮೇಲೆ ಈ ಥರ ಎಲ್ಲ ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಒಂದು ಸತಿ ನೀವು ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೋಬೋದು. ನನ್ನ ಹತ್ರ ಇದೇನು ಮಜ್ಜಿಗೆ ಕಡಿತಾರಲ್ಲ ಅದಿದೆ. ಸೊ ಅದರಲ್ಲೇ ಫುಲ್ಲು ಸ್ಮ್ಯಾಶ್ ಮಾಡ್ಕೊತೀನಿ. ಈ ರೀತಿ ಬೇಳೆ ಟೊಮೊಟೊ ಎಲ್ಲ ಚೆಂದ ಮಿಕ್ಸ್ ಆದಮೇಲೆ ಒಂದು ಚಿಕ್ಕದಾಗಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ತೊಗೋತಿದ್ದೀನಿ. ನೀವು ಯಾವ ಸಾಂಬಾರು ಪೌಡರ್ ಆದರೂ ಉಪಯೋಗಿಸ್ಬೋದು. ನಾನಿಲ್ಲಿ ಆಚಿ ಸಾಂಬಾರು ಪೌಡರ್ ತೊಗೋತಾ ಇದ್ದೀನಿ. ಅದಾದಮೇಲೆ ಖಾರದ ಪುಡಿ ಉಪಯೋಗಿಸ್ತೀನಿ. ನಾನಿಲ್ಲಿ ಯಾವುದೇ ರೀತಿ ಮೆಣಸಿನ್ಕಾಯಿ ಎಲ್ಲ ಉಪಯೋಗಿಸಲ್ಲ, ಯಾವಾಗಲೂ ಖಾರ ಪುಡಿನೇ ಉಪಯೋಗಿಸೋದು. ಸೊ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸ್ಪೈಸಿ ಇದೆ, ಅದಕ್ಕೋಸ್ಕರ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಖಾರ ಪುಡಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ತೊಗೊತಾ ಇದ್ದೀನಿ. ಅದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೂ ಗಂಟು ಇಲ್ದಿರೋ ಥರ ಒಂದು ಚೂರೇ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ಇದು ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ, 1 ಟೇಬಲ್ ಸ್ಪೂನಷ್ಟು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ನನ್ನ ಸ್ಟವ್ ದಯವಿಟ್ಟು ಗಮನಿಸಿ ನೋಡೋಕೆ ಹೋಗಬೇಡಿ. ಯಾವಾಗಲೂ ಹಾಲು ಉಕ್ಸಿ ಅದು ಸುಟ್ಟು ಕರ್ಕಲಾಗೋಗ್ಬಿಟ್ಟಿದೆ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡೆ. ಇದು ಯಾವುದಾದ್ರು LG ಹಿಂಗೆ ತೊಗೊಂಡಿದ್ದೀನಿ. ಸೊ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ. ಸೊ ಹಿಂಗೆ ಹಾಕ್ಕೊಂಬಿಡಿ. ಅದಾದಮೇಲೆ ಇಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ಟೊಮೆಟೊ ಎಲ್ಲ ಇತ್ತಲ್ಲ, ಅದು ಮಿಕ್ಸ್ಡನ್ನು ಇದಕ್ಕೆ ಹಾಕೋಣ. ನಾನು ಒಗ್ಗರಣೆ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಹಾಕ್ತಿದ್ದೀನಿ. ಬಟ್ ಏನಾಗಲ್ಲ, ಆಮೇಲೂ ಹಾಕ್ಬೋದು ಅಥವಾ ಒಗ್ಗರಣೆ ಟೈಮಲ್ಲೂ ಹಾಕ್ಬೋದು. ಅದಾದಮೇಲೆ ನುಗ್ಗೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ, ಅದ್ರ ನೀರು ಸಮೇತ ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀನಿ. ನಾವು ಬೇಯಿಸೋಕ್ಕೂ ಹಾಕಿರ್ತೀವಿ. ಸೊ ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಂತ. ಆಮೇಲೆ ನಾವಿಲ್ಲಿ ಖಾರ ಪುಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ
ಅದನ್ನು ಇಲ್ಲಿ ಸೇರಿಸಿ ಚೆನ್ನಾಗಿ ಒಂದು ಟೈಮು ಮಿಕ್ಸ್ ಮಾಡ್ಕೋಬೇಕು. ನಾವು ಹುಣಸೆ ಹುಳಿ ತೆಗೆದಿಟ್ಕೊಂಡಿದ್ವಲ್ಲ ಆ ರಸನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ವಿಡಿಯೋ ಬಂದಿಲ್ಲ, ಸಾರಿ. ಹುಣಸೆ ಹುಳಿನ ರಸನ ಇದಕ್ಕೆ ಸೇರಿಸ್ಕೊಳ್ಳಿ. ಅದಾದಮೇಲೆ ಹೆಚ್ಚಿಟ್ಟಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕುದಿಯೋಕ್ಕೆ ಬಂದಮೇಲೆ ಹೆಚ್ಚಿಟ್ಟಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು. ಸೊ ಇಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಇದು ರಸಮ್ ಥರನಾದರೂ ಕುಡಿಬೋದು, ಸಕ್ಕತ್ತಾಗಿರುತ್ತೆ, ಅಥವಾ ಅನ್ನದ ಜೊತೆ ಸಾಂಬಾರು ಹಾಕ್ಕೊಂಡು ತಿನ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಎಲ್ಲ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ, ಫುಲ್ಲು ಚಳಿ. ಅದಕ್ಕಿಂತ ಬಿಸಿ ಆಗಿರೋಂಥ ಸಾಂಬಾರು ಇಷ್ಟು ಚೆನ್ನಾಗಿರೋಂಥ, ನೀವು ಹೋಟೆಲಲ್ಲೂ ಸೂಪ್ ಕುಡಿತೀರಲ್ಲ ಅದಕ್ಕಿಂತ ಸಕ್ಕತ್ತಾಗಿರುತ್ತೆ. ಯಾವ ಸೂಪ್ ಆಗಲಿ ಯಾವುದು ರಸಮ್ಗಿಂತನೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಸಕ್ಕತ್ ಟೇಸ್ಟಿಯಾಗಿರುತ್ತೆ. ಒಂದು ಲೋಟಕ್ಕೆ ಬಿಸಿಯಾಗಿ ಕೊಟ್ಬಿಟ್ರೆ ಹಾಗೆ ಕುಡಿತಾರೆ ನಮ್ಮ ಮನೇಲಿ ಸಾಂಬಾರು. ನನ್ನ ಮಗಂಗಂತೂ ಸಿಕ್ಕಾಪಟ್ಟೆ ಫೇವ್ರೇಟು ನುಗ್ಗೆಕಾಯಿ ಸಾಂಬಾರು ಅಂದರೆ. ಅವ್ನು ಹಾಗೆ ನುಗ್ಗೆಕಾಯಿ ಇಸ್ಕೊಂಡು ಹಾಕ್ಕೊಂಡು ತಿಂತಾ ಇರ್ತಾನೆ. ಅದರಲ್ಲೂ ಈ ಥರ ಪ್ಲೇಟಿಗೆ ಸರ್ವಿಂಗ್ ಮಾಡಿಕೊಟ್ಬಿಟ್ರೆ ವಾವ್, ಬಿಂದಾಸ್ ಅಲ್ವಾ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಇದೇ ಥರ ಬ್ಯೂಟಿಫುಲ್ ರೆಸಿಪೀಸ್ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಸೊ ಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.